ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ತುಂಬ ದಿನ ಆಯ್ತಲ್ವ, ತುಂಬ ದಿನ ಅಂದರೆ ಒಂದು ವೀಕೆ ಆಗೋಯ್ತು ಅನ್ಕೋತೀನಿ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಇವತ್ತು ಹೊಸ ವಿಡಿಯೋಂದಿಗೆ ಬಂದಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದ್ರ ಏನು ವಿಡಿಯೋ ಆಗಿರುತ್ತಪ್ಪ ಅಂತ ಅಂದರೆ, ನಾವು ಊರಿಗೆ ಹೋಗಿದ್ವಿ, ಓಕೆನಾ. ಲಗ್ನ ಪತ್ರಿಕೆ ಪೂಜೆ ಇತ್ತು. ಸೊ ಮದುವೆ ಯಾರ್ದು ಅಂತ ಅಂದರೆ ನಮ್ಮ ನಾದಿನಿ ಇದ್ದಾರಲ್ವಾ, ಸೊ ನಮ್ಮ ನಾದಿನಿ ಮಗಂದು ಮದುವೆ ಇತ್ತು. ಸೊ ಲಗ್ನ ಪತ್ರಿಕೆ ಪೂಜೆಗಂತ ಅವ್ರು ಕರೆದಿದ್ರು ಅಂತ ನಾವೆಲ್ಲರೂ ಹೋಗಿದ್ವಿ ಊರಿಗೆ, ಓಕೆನಾ. ಇವಾಗ ಲಗ್ನ ಪತ್ರಿಕೆ ಪೂಜೆಗೆ ಕೂತ್ಕೊಂಡಿದ್ದೀವಿ ಎಲ್ಲರೂ. ಸೊ ಅದನ್ನು ನಾನು ಲಗ್ನ ಪತ್ರಿಕೆ ತಂದು ಇಟ್ಟಿದ್ದೀನಿ, ಓಕೆನಾ ಗೈಸ್. ಬಟ್ ಎಲ್ಲರೂ ಸೀರೆ ಸ್ಯಾರಿ ಎಲ್ಲ ವೇರ್ ಮಾಡಿ ಬಟ್ ತುಂಬ ಚೆನ್ನಾಗಿ ರೆಡಿಯಾಗಿ ಪೂಜೆ ಮಾಡ್ತಾರೆ. ಬಟ್ ನಾವು ನ್ಯೂ ಟ್ರೆಂಡಿಂಗು ನೈಟಿ ಮೇಲೆ ಎಲ್ಲ ಮಾಡಿದ್ದೀವಿ. ಆ್ಯಂಡ್ ಎಲ್ಲ ಸಾಂಗೆಲ್ಲ ಹಾಕ್ಕೊಂಡು ಲಗ್ನ ಪತ್ರಿಕೆ ಪೂಜೆ ಮಾಡ್ತಿದ್ದು ನಾವು. ಅದೇ ಒಂದು ಸಾಂಗಿಗೆ ನಾನು ಅಲ್ಲೇ ನಿಂತ್ಕೊಂಡು ಒಂದು ಸ್ಟೆಪ್ ಕೂಡ ಹಾಕಿಬಿಟ್ಟೆ. ನೋಡ್ತಿರ್ಬೋದು ನೀವು ಕೂಡ ಸ್ಟೆಪ್ ಹಾಕಿರೋದನ್ನು. ಆ್ಯಂಡ್ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ವಿ. ಅಷ್ಟರಲ್ಲಿ ಇವರು ನಾವೇ ಮಾಡೋಕ್ಕಾಗಲ್ಲ ಅಲ್ವಾ, ಸೊ ಅಕ್ಕಪಕ್ಕ ಮನೆಯವ್ರದ್ದು ಒಂದು 2-3 ಜನನ ಕರೆದಿದ್ವಿ, ಓಕೆನಾ. ಅವರು ಕೂಡ ಬಂದಿದ್ದರು ನೋಡಿ. ವೆಡ್ಡಿಂಗ್ ಕಾರ್ಡಿಗೆ ಕಂಕಣ ಎಲ್ಲ ಕಟ್ಟಬೇಕಲ್ವಾ, ಸೊ ಕಂಕಣ ಎಲ್ಲ ಕಟ್ಟಿ ಅರಿಶಿನ ಕುಂಕುಮ ಆ್ಯಂಡ್ ಅಕ್ಷತೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಪೂಜೆಗೆ ಮನೆ ಒಳಗೆ ಏನು ಮಾಡೋದು ಅಂತ ಅಂದ್ಕೊಂಡು ಮನೆ ಹೊರಗೆ ಚಾಪೆ ಹಾಕ್ಕೊಂಡು ಎಲ್ಲರೂ ಚಾಪೆ ಮೇಲೆ ಕೂತ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ರು. ಅಷ್ಟಕ್ಕೆ ನಾನು ಕಂಕಣ ಎಲ್ಲ ಎಲ್ಲರೂ ಕೈಯಲ್ಲಿ ಕಟ್ತಾ ಇದ್ದೆ. ಆ್ಯಂಡ್ ನಮ್ಮ ತಂಗಿ ಬಂದು ಎಲ್ರಿಗೂ ಅರಿಶಿನ ಕುಂಕುಮ ಹಚ್ತಾ ಇದ್ಲು, ಅವಳು ಕೂಡ ಹಚ್ತಾ ಇದ್ಲು. ಇಲ್ಲಿ ನಮ್ಮ ಕೀರ್ತು ವಿಡಿಯೋ ಮಾಡ್ತಾಯಿದ್ಲಲ್ವ, ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಅಂತ ಅಂದರೆ ಇವಾಗ ತೋರಿಸಿದ್ನಲ್ವ, ಅವರೇ ನಮ್ಮ ನಾದಿನಿ. ರೆಡ್ ಕಲರ್ ನೈಟಿ ಹಾಕ್ಕೊಂಡಿದ್ದಾರಲ್ವ, ಅವರೇ ನಮ್ಮ ನಾದಿನಿ, ಓಕೆನಾ. ಸೊ ಇವಳು ನನ್ನ ಕೈಯಲ್ಲಿ ಕಟ್ತಾ ಇದ್ಲು ನೋಡಿ. ನಿಮಗೆ ಇವಾಗ ವೆಡ್ಡಿಂಗ್ ಕಾರ್ಡ್ ಕೂಡ ತೋರಿಸ್ತೀನಿ. ಎಲ್ಲರೂ ಕೂಡ ಮದುವೆಗೆ ಬನ್ನಿ, ಓಕೆನಾ. ಯಾರು ಮಿಸ್ ಮಾಡ್ಕೋಬೇಡಿ. ಡೇಟ್ನ ಸೇವ್ ಮಾಡ್ಕೊಳ್ಳಿ. ಮುಹೂರ್ತ ಇರೋದು ಬಂದು 20ನೇ ತಾರೀಕು. ಸೊ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಬನ್ನಿ ಮದುವೆಗೆ, ಓಕೆನಾ. ಹಾಗೆ ಪೂಜೆಗಂತ ತೆಂಗಿನಕಾಯಿ ಬೇರೆ ಬೇಕಿತ್ತು. ಸೊ ಸುಲಿದಿರೋ ತೆಂಗಿನಕಾಯಿನಂತೂ ಮನೇಲಿ ಇರಲಿಲ್ಲ. ಸೊ ಅಲ್ಲೇ ನಮ್ಮ ಹಸ್ಬೆಂಡ್ ಇದ್ದರು ಅಂತ ಅವರಿಗೆ ಸುಲಿಯಕ್ಕೆ ಕೊಟ್ಟಿದ್ದೆ ತೆಂಗಿನಕಾಯಿ. ಹಾಗೆ ಅಲ್ಲೇ ಒಂದು ಕ್ಲಿಪ್ ಇಟ್ಕೊಂಡಿದ್ದಾಳೆ ಅವಳು. ಬಟ್ ಈ ವಿಡಿಯೋ ಮಾಡಿರೋದೆಲ್ಲ ನಮ್ಮ ಕೀರ್ತು ಗೊತ್ತಿದೆ ನಿಮಗೆ, ನನ್ನ ಜೊತೆ ಎಲ್ಲ ಸುಮಾರು ಶಾರ್ಟ್ಸಲ್ಲಿ ಇದ್ದಾಳೆ ಅವಳು. ಸೊ ಅವಳೇ ವಿಡಿಯೋಸ್ ಎಲ್ಲ ಮಾಡಿರೋದು. ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಅವರು ಕೂಡ ತೆಂಗಿನಕಾಯಿ ಎಲ್ಲ ಸುಲಿದು ಕೊಟ್ಟರು. ಇವರು ನಮ್ಮ ನಾದಿನಿ ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ಬಟ್ ಅವ್ರು ಊರಲ್ಲಿ ಇರ್ತಾರೆ ಅಂತ ಜಾಸ್ತಿ ವೀಡಿಯೋಸಲ್ಲಿ ಬರಲ್ಲ. ಏನು ಅವ್ರು ಬಂದಾಗ ತೋರಿಸ್ತೀನಿ, ಇಲ್ಲ ನಾವು ಅಲ್ಲಿ ಹೋದಾಗ ಮಾತ್ರ ವೀಡಿಯೋಸಲ್ಲಿ ತೋರ್ಸೋಕ್ಕಾಗೋದು. ಇವಾಗ ನಮಗೆ ಫಸ್ಟ್ ಪೂಜೆ ಮಾಡು ಅಂತ ನಮ್ಮ ನಾದಿನಿ ಅಂದರೆ, ನಾವೆಲ್ಲ ಫಸ್ಟ್ ಮಾಡೋಂಗಿಲ್ಲಮ್ಮ, ನೀನು ಮದುಮಗನ ಅಮ್ಮ ಅಲ್ವಾ, ಸೊ ನೀನೇ ಫಸ್ಟ್ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ನಾದಿನಿ ಹತ್ರನೇ ಫಸ್ಟ್ ಪೂಜೆ ಮಾಡಿಸಿದ್ವಿ. ಆ್ಯಂಡ್ ಹಾಗೆ ಪಕ್ಕದ ಮನೆಯವರು ಬಂದಿದ್ದರು ಅಲ್ವಾ, ಹಾಗೆ ಒಂದು 5 ಜನನೂ ನಾವು ಪೂಜೆ ಮುಗಿಸ್ಕೊಂಡ್ವಿ, ಓಕೆನಾ. ಆ್ಯಂಡ್ ಎಲ್ಲರೂ ಸ್ಯಾರಿ ಉಡ್ಕೊಂಡು ಪೂಜೆ ಮಾಡ್ತಾರೆ. ಇವರೇನು ನೈಟಿ ಮೇಲೇ ಪೂಜೆ ಮಾಡ್ತಾಯಿದ್ದಾರೆ ಅಂತ ಅನ್ಕೋಬೇಡಿ, ಇದು ನ್ಯೂ ಟ್ರೆಂಡಿಂಗ್ ಅಂತ ಅಂದ್ಕೊಳ್ಳಿ. ನೈಟಿ ಹಾಕ್ಕೊಂಡು ಪೂಜೆ ಮಾಡ್ತಾ ಇರೋದು. ಸೊ ಒಬ್ಬೊಬ್ಬರೇ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಅಲ್ಲಿ ಸಾಂಗ್ ಕೂಡ ಹಾಕಿದ್ವಿ ನಾವು. ಸಾಂಗಿಗೆ ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡಿದ್ವಿ. ಡ್ಯಾನ್ಸು ಬೇಡ ವಿಡಿಯೋದೆಲ್ಲ ಅಂತ ಅಂದ್ಕೊಂಡು ನಾವು ವಿಡಿಯೋದಲ್ಲೆಲ್ಲ ಅದು ಅವಳು ಹಿಡ್ದಿದ್ಲು ವಿಡಿಯೋಸು ಡ್ಯಾನ್ಸ್ ಮಾಡಿರೋದು. ಬಟ್ ನಾನೇ ವಿಡಿಯೋದಲ್ಲಿ ತರಲಿಲ್ಲ, ಅದು ಯಾಕೆ ಬೇಕು ಬಿಡು ಅಂತ ಅಂದ್ಕೊಂಡು. ಬಟ್ ಬಂದಿರೋರೆಲ್ಲ ಹಾಗೆ ಹೋಗ್ತೀವಿ ಅಂತ ಅಂದರು. ಸೊ ಬಂದಿರೋರು ಕೂಡ ಒಂದು 5 ಕಾರ್ಡಲ್ಲಿ ತುಂಬಬೇಕಲ್ವ, ಅಕ್ಷತೆ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಚ್ಬೇಕಲ್ವ. ಸೊ ನಾನು ಅರಿಶಿನ ಕುಂಕುಮ ಹಚ್ಕೊಡ್ತಾಯಿದ್ದೆ, ಅವಳು ಅಕ್ಷತೆ ಹಾಕಿ ಕೊಡ್ತಾಯಿದ್ಲು ನಮ್ಮ ತಂಗಿ. ಸೊ ಒಬ್ಬೊಬ್ಬರು ಬಂದಿದ್ರಲ್ವ, ಅವರಿಬ್ಬರು ಕೂಡ ಒಂದು 5 ಹಾಕಿ ಅವರು ಹೋದರು. ಆ್ಯಂಡ್ ನಾವು ಇನ್ನೇನು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಕೂತಿದ್ವಿ. ಆಮೇಲೆ ಯಾವುದು ಮಾಡಿ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಎಷ್ಟಿದ್ದು ಅಷ್ಟು ಒಂದು 300-400 ಏನೋ ಕಾರ್ಡ್ ಮಾಡಿಸಿದ್ದು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಆವಾಗಲೇ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಇವಾಗ ಹೋಗಿ ಬರಲಾ.